ಸಾಧಕರ ಪರಿಚಯ ನಿಮ್ಮ ಮುಂದೆ ಶ್ರೀ ಪ್ರಕಾಶ್ ರಾಜ್ ಮಾನೆ, ಉದ್ಯಮಿ ಜೊತೆಗೆ ಸಮಾಜ ಸೇವಕರು ಕೂಡ ಹೌದು. ಅವರು ನಡೆದು ಬಂದ ಹಾದಿಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಇವರು ಉದ್ಯಮಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನದಾತ ಮತ್ತು ಉದ್ಯೋಗದಾತ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಉಗಾರ ಗ್ರಾಮದ ಪ್ರಕಾಶ್ ರಾಜ್ ಮಾನೆಯವರ ಬದುಕೆ ವಿಭಿನ್ನ. ಬಿಸಿಯೂಟ ಯೋಜನೆಯಲ್ಲಿ 25 ಸ್ಕೂಲ್ಗಳ ಗುತ್ತಿಗೆ ಪಡೆದಿರುವ ಮಾನೆಯವರು 8,000 ವಿದ್ಯಾರ್ಥಿಗಳಿಗೆ ಅನ್ನದಾತ. 120ಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನು ಕೊಟ್ಟಿರುವ ಇವರು ಅಪ್ಪಟ ಸಮಾಜ ಸೇವಕ. ಇವರ ಈ ಸಮಾಜ ಸೇವೆಗೆ ಸ್ಫೂರ್ತಿ ಅಪ್ಪ ಅವರು. ಸಿದ್ದೇಶ್ವರ ಸ್ವಾಮಿಯವರ ಮಠದಲ್ಲಿ ಬದುಕು ಕಟ್ಟಿಕೊಂಡಿದ್ದೇ ಸಮಾಜ ಸೇವೆಗೆ ಸ್ಫೂರ್ತಿಯಂತೆ. ಗೋವುಗಳೆಂದರೆ ಭಕ್ತಿ, ಹೀಗಾಗಿ ಹಸುಗಳಿಗೆ ಚಂದದ ಮನೆ ಕಟ್ಟಿಕೊಂಡಿದ್ದಾರೆ. ಗೋವುಗಳಿದ್ರೆ ಕೆಡಕಾಗುವುದಿಲ್ಲ ಎಂದು ನಂಬಿರುವ ಮಾನೆಯವರು ತ್ರಿವಿಧ ದಾಸೋಹಿ ಸೇವಾ ಸಂಘದ ಮೂಲಕ ವೃದ್ಧಾಶ್ರಮಗಳಿಗೂ ಊಟ ಕೊಡ್ತಾರೆ. ಶ್ರೀ ಸಿದ್ಧ ಸೋನುದೇವ ಮಠದ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಕನಸುಗಳಿಲ್ಲ, ರಾಜಕೀಯದ ಆಕಾಂಕ್ಷೆ ಇಲ್ಲ. ತಮ್ಮ ಮಕ್ಕಳು ಹೆಮ್ಮೆಯ ರೈತರಾಗಬೇಕು ಎಂದು ಹೇಳುವ ಇವರು ಮಕ್ಕಳನ್ನು ಹಾಗೆಯೇ ಬೆಳೆಸುತ್ತಿದ್ದಾರೆ. ಪ್ರಕಾಶ್ ರಾಜ್ ಮಾನೆ ಅವರಿಗೆ ಗೇಮ್ ಚೇಂಜರ್ ಅವಾರ್ಡ್ ಕೊಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ತುಂಬ ಖುಷಿ ಆಗ್ತಿದೆ ಮೇಡಮ್. ಯಾಕಂದ್ರೆ ನಾವೊಂದು ಹಳ್ಳಿಯಿಂದ ಬೆಳೆದ ಇಲ್ಲೇ ತನಕ ಬೆಂಗಳೂರು ತನಕ ಕರ್ಕೊಂಡು ಬಂದ್ರಿ. ಅಂದರೆ ಗ್ಯಾರಂಟಿ ನ್ಯೂಸದ ಒಂದು ಅಭಿಮಾನ ನನಗೆ ಬತ್ತು ಈಗ. ಯಾಕಂದ್ರೆ ಗ್ಯಾರಂಟಿ ನ್ಯೂಸ್ ಅವರ ಒಳ್ಳೆ ಹಳ್ಳಿದಾಗ ಹೋಗಿ ಎಲ್ಲ ಅಂದ್ರೆ ಅಂದ್ರೆ ಚಲೋ ಕೆಲಸ ಮಾಡ್ತಾರೋ ಅವ್ರಿಗೆ ಯಾವ ಗೇಮ್ ಚೇಂಜರ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾರೆ. ಭಾಳ ತುಂಬ ಧನ್ಯವಾದ.